Sorry ass DJ. ನೀವೆಲ್ಲ ಓಡಾಡಿರಲ್ಲ ಅಲ್ಲೆಲ್ಲ ಹೋಗ್ತಿದ್ದಾನ ಅವನು. ಹಲೋ ಅಪ್ಪು ಹಲೋ ಅಪ್ಪು ಅವನಿಗೆ ಕೊಡು ಅಂದ್ರೆ ಕೊಡ್ತಾನ ಅವನು. ಬಿಸ್ಕೆಟ್ ಕೊಡು, ನನ್ ಬಿಸ್ಕೆಟ್ ಅದ ಅಂತಿದ್ದಾನ. ಇಲ್ಲ ಇನ್ನೊಂದೆಲ್ಲ ಆಯ್ತು ಹುಡ್ಕ. ಹಾ ಕೊಡಲ್ಲಿ ಬರ್ತು ಕೊಡು ಗುಡ್ ಬಾಯ್ ಇಲ್ಲ ಇಟ್ಕೊಳ್ಳಿ, ಇಲ್ಲಿ ಬಿಸ್ಕೆಟ್ ಕೊಡ್ತಾನ. ಬಾ ಕೊಡು, ಪೇಪರ್ ಕೊಡು, ಬರ್ತು ಕೊಡು, ಕೊಡಿಲಿ ಇಲ್ಲಿ ಇಲ್ಲಿ ಕೊಡು. ಓಡಬಾರ್ದು ಇಲ್ಲಿ ಬಾ ಇಲ್ಲಿ. ಅವ್ರು ಪೇಪರ್ ಕೊಡೋದು ಎಳ್ಸ್ಕೊಟ್ಟಾರ ಅವನಿಗೆ. ಇಲ್ಲ ಐತಿ, ಇಲ್ಲಿ ಬಿಸ್ಕೆಟ್ ಐತಿ. ಗುಡ್ ಬಾಯ್ ಅಲ್ಲಿ ಹೋಗ, ಅದನ್ನ ತಗೊಂಬರ ಹೋಗು. ಅದನ್ನ ತಗೊಂಬರ. ಚೆನ್ನಾಗಿರ್ತಾನೆ. ಬಂದ ಇಲ್ಲಿ ಬರ್ತು ಕೊಡು, ಕೊಡಿಲಿ ಇಲ್ಲ ನೋಡಿ, ಇಲ್ಲಿ ಅದನ್ನ ಚಲ್ದ ಆದ್ರ ಇಲ್ಲ ಬಂದ. ಅಟ್ಲೀಸ್ಟ್ ಇಷ್ಟೆಲ್ಲ ತಗೊಂಡ್ ಬಂದಾನಲ್ಲ, ಇನ್ನೊಂದ್ಸಲ ಕಳಿಸ್ರಿ. ಅಲ್ಲಿ ಬಿಸ್ಕೆಟ್ ಕೊಟ್ಟು ಇಸ್ಕೋಬೇಕು. ಹಾ ಗುಡ್ ಬಾಯ್. ಸರ್ಚ್ ಆಮೇಲೆ ಅಲ್ಲಿಲ್ಲ ಬಿಸ್ಕೆಟ್, ಅದು ಬೇಡ. ಅಲ್ಲಿ ಹೊರ ಪೇಪರ್ ಐತಿ, ಇದೈತಿ, ಬೊಕ್ಕೆ ತಗೊಂಬರ್ಬೇಕು. ಪೇಪರ್ ಸಾಕು, ಹೋಗು. ಅದನ್ನ ಕೊಟ್ಟದನ್ನ ಬಾ, ಇಲ್ಲಿ ಬಿಸ್ಕೆಟ್ ಕೊಡ್ತೀನಿ. ಬಾ ಗುಡ್ ಬಾಯ್. ಬರೋದಂತ ಅದು ಚಲ್ತೈತ್, ನಾನು ಏನ್ ಮಾಡ್ಲಂತ ಅವನು. ಸರ್ ನಂಗೆ ಅಷ್ಟು ಹೇಳ್ಕೊಟ್ಟಾರ, ಬ್ಯಾಡ್ರಿ ಡೈರೆಕ್ಟ್ ಬಗ್ಗೆ ಕೊಡಿ, ತಗೊಂಬರ್ತಾನ ಅಂತ ಕಡೆಯಲ್ಲ ಹೇಳ್ಕೊಟ್ಟಾರ ಅವ್ರು. ಅಲ್ಲಿ ಹೋಗಿ ಇಲ್ವಾ ಬಿಸ್ಕೆಟ್ ಕೊಡ್ತೀನಿ. ಗುಡ್ ಬಾಯ್ ಗುಡ್ಡು ಕೊಡ್ಬೇಕು. ಕೊಡಿಲಿ. ಗುಡ್ ಬಾಯ್. ಯಾರಿಗೆ ಕೊಟ್ಟೆ ಇದು? ನಂಗೈದು. ನಾವು ಬೈಕ್ ಮೇಲೆ ಬರ್ತಾ ಇದ್ದೀವಿ. ಕಿಯಾ ಹುಡುಗ ಓಡ್ ಬಂದ ನೋಡ್ರಿ. ಅಲ್ಲಿ ಈ ಹುಡುಗ ಏನ್ ಶಾಪಿಂಗ್ ಮಾಡಿ ಬಂದಾನ ಯಾರಿಗೆ ಗೊತ್ತು. ಒಟ್ಟು ಹೋಗಿ ಬಂದ ಮಾರ್ಕೆಟ್ ಎಲ್ಲ ನೋಡ್ರಿ. ಹುಡುಗ ದಿಟ್ಟಿಸ್ ಎಲ್ಲಾರು ಇನ್ನ ಸಮಾಧಾನ ಇಲ್ಲ ನೋಡ್ರಿ. ಇಲ್ಲಿ ಯಾರಂತ ಒಬ್ಬರಿಂದ ಇನ್ನೊಬ್ರು ಪಾಪ ಇನ್ನೊಬ್ಬನ ಹೋಗಿ ಫೋರ್ಸ್ಫುಲ್ ಸೇರ್ಕೋತಿದ್ದಾನೆ. ಅವನ್ ಯಾಕೆ ಗರ್ಲ್ ಕಣ್ಣಂಗ್ ಕಾಣ್ತಿದ್ದ ನೋಡ್ರಿ. ಒಬ್ಬರು ಸ್ಕೂಟಿ ಹೊಡ್ಸ್ಕೊಂಡ್ ಬಂದಾರ. ನಮಗ್ ಕೊಡ್ಲಿಲ್ಲ ಗೈಸ್ ಅವ್ರ ಸ್ಕೂಟಿ. ಆದ್ರೂ ಬರ್ಲಿಲ್ಲ ಅಂತಲ್ಲ ನಿಮ್ಗೆ ಓಡ್ಸಕ್ಕೆ. ಅವನ ಇದು ನೋಡಿ ಫ್ಯಾಕ್ಟ್ರಿ ಔಟ್ಲೆಟ್. ನಾ ಎಲ್ಲಿಂದ ತಗೊಂಡ್ ಬಂದೀನಿ. ಇದು ಸ್ವೆಟ್ ಶರ್ಟ್ ಅಂದ್ರೆ ಡೆಲ್ಲಿ ಹೊರಗೆ ಬರ್ತಾ ಇದ್ವಿ. ಅಲ್ಲಿ ಅದ್ಯಾವುದೋ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅದ್ರ ಬಾಜು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಇತ್ತು. ದೊಡ್ಡದಿತ್ತು ಅಲ್ಲಿ ರೆಸ್ಟೋರೆಂಟ್. ಅದ್ರ ಸೈಡೇನೆ ಇರಿದ್ದು ಇದ್ರ ಬೈದ್ರೆ ಆಗ್ತದೆ ಅಂತ ಅದನ್ನ ಕಂಫರ್ಟಬಲ್ ವೆದರಿಂಗ್ ಐತೆ, ಅದಕ್ಕೆ ಇದು ಬೇಕಂತ ನಂಗೆ ಇಷ್ಟ. Sorry ass DJ. ಇದು 3ನೇ ಸ್ಟಾಪಿಗೆ ಬಂದಿದ್ದಾರೆ ಗರ್ಲ್ಸ್. ಇವರು ಹೆರಿಟೇಜ್ ಕಿಚನ್ ಐತೆ, ಸ್ಯಾಫ್ರಾನ್ ಅಂತ. ಕೊನೆಗೆ ಪಾಪ ಎಲ್ಲಿ ಸಲ್ದವ್ರು ತವ್ರ ಮನೆಗೆ ಸಲ್ಬೇಕನ್ನೋಂಗೆ ನಮ್ಮ ಬೆಳಗಾಂ ಕ್ಲಬ್ ಇದು. ನಮ್ಮ ವ್ಲಾಗಲ್ಲಿ ಬೆಳಗಾಂ ಕ್ಲಬ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು. ಭಾಳ ಡೇಸ್ ಆಗಿತ್ತು ಇಲ್ಲೇ ಬರೋದು ಬಿಟ್ಟು ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ತವ್ರ ಮನೆಗೆ ಬರ್ಬೇಕನ್ನೋದು ಇದಕ್ಕೆ ಹೇಳೋದು. ಬೇರೆ ಮನೆನೇ.
ಮಾಡಕ್ಕಾಗಲ್ಲ, ಹುಲ್ ಬಾಳ ಐತಲ್ಲ. ನೀವ್ ಒಂದ್ ಸ್ವಲ್ಪ ಇಲ್ಲಿ ಬಾ, ಬರ್ತದೆ ಇಲ್ಲಿಂದ ಲಾಕ್ ಕಾಣಿಸ್ತದ. ಅಲ್ಲಿ ಫುಲ್ ಹುಲ್ಲು ಹುಲ್ಲು ಇದೆ, ಪೂರಾ ಹುಲ್ಲ ಹುಲ್ಲ ಬೇಬಿ. ನೈಟ್ ಲೈಟಿಂಗ್ ಇದ್ದಾಗ ಚೆನ್ನಾಗಿರುತ್ತೆ, ಬಟ್ ಈಗ ಮಳೆ ಬರ್ತಾ ಇದೆ. ಸಾಕು ಸೊ ಇದು ಮಳೆ ಬಂದ್ರು ಏನಾಗಲ್ಲ, ಅದಕ್ಕೆ ನಾವು ಇಲ್ಲೇ ಕೊಡ್ತಾ ಇದ್ದೀವಿ. ಆ ಕಡೆ ಸೈಡ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ನಾವು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಭಾಳ ದಿನ ಬಂದೇ ಇಲ್ಲ, ಈಗ ಒಂದು ನೆನಪಾಯ್ತು ನನಗೆ. ಇಲ್ಲಿ ಮಾರ್ನಿಂಗ್ ಬಂದು ಬ್ಯಾಡ್ಮಿಂಟನ್ ಆಡೋದನ್ನು ಮತ್ತೆ ತೋರಿಸ್ತೀವಿ. ಈಗ ನಾವು ಇಲ್ಲಿ ಕೂಡ್ತಾ ಇದ್ದೀವಿ ಬಿಕಾಸ್ ಆಫ್ ರೇನ್ಸ್. ಇವತ್ತು ಸ್ವಲ್ಪ 1 2 3 ಆಕ್ಷನ್ ಕಟ್. ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ, ಒಂದು ಸ್ವಲ್ಪ ಎಲ್ಲ ಗಣೇಶ ಫೆಸ್ಟಿವಲ್ದು ಡೆಕೋರೇಷನ್ಗಾಗಿ. ನಮ್ಮ ಮನೆದಲ್ಲ ಗೈಸ್, ಆದ್ರೆ ಎಲ್ಲ ನಮ್ದು ನೋಡಿದ್ವಿ, ಮತ್ತೆ ತುಂಬಾ ರಶ್ ಎಲ್ಲಾ ಕಡೆ ತೋರಿಸ್ತಾ ಇದೀವಿ. ಆದ್ರೆ ನಾವು ಬೇರೆ ಕಡೆ ಆಗ್ಲೇ ಫಿಕ್ಸ್ ಮಾಡಿದೀವಿ. ಆದ್ರೆ ಇವರು ನಮ್ಮ ಅವ್ರಿಗೆ ಬೇಕಾಗಿತ್ತು ಒಂದ್ ಸ್ವಲ್ಪ ಅಕ್ಕ ಅವರೇ ಅಲ್ಲಿ ನೋಡಿ ಜಾಕೆಟ್ ಆಮೇಲೆ ಅವರು ಏನೇನೋ ಜೀವನ್ದು ಏನಾದ್ರು ಒಂದು ಸ್ವಲ್ಪ ಥಿಂಗ್ಸ್ ಇತ್ತು, ಅದೆಲ್ಲ ತಗೊಂಡು ಮತ್ತೆ ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತ ಒಂದ್ ಕಡೆ ಹೋದ್ವಿ. ಹೆರಿಟೇಜ್ ಕಿಚನ್ ಅದು ಕ್ಲೋಸ್ ಇತ್ತು. ಅದಾದ ತಕ್ಷಣ ಮತ್ತೆ ಸ್ಯಾಫ್ರಾನಿಗೆ ಬಂದ್ವಿ. ಅಲ್ಲಿ ಸ್ನ್ಯಾಕ್ಸ್ ಅಷ್ಟೇನು ಇದಿರ್ಲಿಲ್ಲ, 7:30 ಆದ್ಮೇಲೆ. ಸೊ ಇದು ನಮ್ಮ ಬೆಳಗಾಮ ಕ್ಲಬ್ ತವ್ರ ಮನೆ. ಇದು ಒಂಥರ ತವ್ರ ಮನೆ ಇದ್ದಂಗೆ. ನಾವು ಯಾವಾಗೂ ಬೇಕಾದ್ರೆ ಆರಾಮಾಗಿ ಬಂದ್ಬಿಡ್ತೀವಿ, ಯಾಕಂದ್ರೆ ನಮ್ಗಿಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ತೊಗೊಂಡಿದ್ದೀವಿ. ನನಗೆ ಮತ್ತು ನಮ್ಮ ಇವ್ರ ಫಾದರ್ದು ಇಬ್ಬರದ್ದು ಇದೆ. ಆದಷ್ಟು ಮಟ್ಟಿಗೆ ಇದ್ರದ್ದೆಲ್ಲ ನಾವು ತುಂಬ ಯೂಸ್ ಮಾಡ್ತೀವಿ. ಹೊರಗಡೆ ಹೋದ್ರೂ ಚೆನ್ನಾಗಿರ್ತಾವೆ ಇದೆಲ್ಲ ಫೆಸಿಲಿಟಿ. ಸೊ ಈಗ ನೆಕ್ಸ್ಟ್ ನಾವೆಲ್ಲ ಹೋದ್ರೆ ಕ್ಲಬ್ ಹತ್ತಿಂದ ಹೋಗಿ ತೋರಿಸ್ತೀವಿ ನಿಮಗೆ ಒಂದ್ಸಲ ಅಂತ. ಬೆಳಗಾವಿ ಕ್ಲಬ್ ಡನ್. ಈಗ ಇವರು ಬರ್ತೇಶ್ ಬಿ ಬ್ಲಾಗ್ನ ಇವತ್ತು ಬಂದಿದ್ದಾರೆ. ಅವರೆಲ್ಲ ತುಂಬ ಬ್ಯುಸಿ ಆದ ವ್ಯಕ್ತಿ, ಬೇಗ ಸಿಗಲ್ಲ, ಅಪಾಯಿಂಟ್ಮೆಂಟ್ ತೊಗೋಬೇಕು ಅವರಿಗೆ. ವೆರಿ 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 ಬ್ಯುಸಿ. ಮತ್ತು ಈ ಗಣಪತಿ ಫೆಸ್ಟಿವಲ್ ಇವಾಗಿಂದನೇ ಅವ್ರನ್ನ ನಾವು ಪ್ರೀ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ. ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ಸ್ ಅಂತ. 8-9 ದಿನ ಒಂದೇ ಎಲ್ಲ ಕೆಲಸ ಇರುತ್ತೆ. ಅವರು ತುಂಬ ಬ್ಯುಸಿಯೆಸ್ಟ್ ಮ್ಯಾನ್ ಬೆಳಗಾಂದಾಗ. ಬೆಳಗಾವಿ ಬರ್ತು. ಬಿ ಅಂದರೆ ಭಾಳ ಬರ್ತದೆ. ಬಿ ಅನ್ನೋ ಅಕ್ಷರದಲ್ಲಿ ಭಾಳ ಒಂದು ವೇಟೇಜ್ ಇದೆ. ಸೊ ಈಸ್ ಬಿ ಮೀನ್ಸ್ ನಾವೇ ಬಿ ಅಂತ ಇಟ್ಟಿರೋದು. ಅವನ ಹೆಸರು ಬರ್ತು ಅಂತಾರೆ, ಬಟ್ ಇವ್ರು ಸುಮ್ನೆ ಬಿ ಅಂತ ಬೆಳಗಾವಿ ಬರ್ತು. ಬೈದು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ನೆನಪ ಬೈದ್ರೆ ಇವತ್ತು ಬಂದಾರ. ನೇಚರು ಏನು ಮಾಡೋಕ್ಕಾಗಲ್ಲ. ಒಂದು ಬರ್ತಂಗೆ ಇದ್ದ. ಅವ್ನು ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು ಪಾಪ. ಅವಾಗೆಲ್ಲ ಸ್ವಲ್ಪ ಬೈಸ್ಕೊಂತಿದ್ದೆ ಜಾಸ್ತಿ, ಈಗಲೂ ಬೈಸ್ಕೊತಾನೆ. ಆದರೆ ಈಗ ಪರವಾಗಿಲ್ಲ, ಒಂದು ಜಾಬ್ ಮಾಡ್ತಿದ್ದಾನಲ್ಲ ಫ್ಯಾಕ್ಟ್ರಿಯಲ್ಲಿ, ಒಂದು ಸ್ವಲ್ಪ ಏನೋ ಜವಾಬ್ದಾರಿ ಬಂದಿದೆ. ನೆಕ್ಸ್ಟ್ ಕೂಡ ಹಿಂಗೆ ಇರು ನೀನೊಂದು ನಮ್ಮ ವ್ಲಾಗ್ದಾಗ ಒಂದು ತೋರಿಸ್ತಾನೆ ಇರ್ತೀವಿ ನಾವು. ಒಂದೊಂದು ಸ್ವಲ್ಪ ಅವಾಗ ಮುಖ ಒಂದಿಷ್ಟು ಹಿಂಗೆ ಅಪಿಯರೆನ್ಸ್. ಬಟ್ ಇವತ್ತು ಸಡನ್ ಪ್ಲಾನೇ ಇದು. ವ್ಲಾಗ್ ಆಯ್ತು ಇದಾಯ್ತು ಅಂತ ಆಯ್ತು ಇವತ್ತು. ಸಡನ್ ಪ್ಲಾನ್ ಇದು ಪ್ಲಾನ್. ಓಕೆ, ಜಾಕೆಟ್ ಹಾಕೊಂಡ್ ಬಂದಾರೆ, ಅದಕ್ಕೆ ಇವತ್ತು ಮಾತಾಡೋಣ. ಭಾಷಣ ಕೊಡ್ತಾ ಇರ್ತಾಡಿರಿ, ಭಾಷಣ. ಒಬ್ಬ ಹುಡುಗ ಮಾತಾಡೋದೇ ಇಲ್ಲ, ಇವ್ರು ಮಾತಾಡ್ತಾನೆ ಇರ್ತಾರೆ. ಇವ್ರೇ ಅವ್ರಿಗೆ ಟಾಂಗ್ ಕೊಡೋರು, ಚೆನ್ನಾಗಿ ಟಾಂಗ್ ಕೊಡ್ತಾರ. ಇಲ್ಲಿ ಲಾಸ್ಟಿಗೆ ಎಂಡ್ ಮಾಡಂತೆ ಮಾವ ಮಾತಾಡ್ಲು. ಈ ಹುಡುಗ ಯಾಕೆ ಮಾತಾಡೋಲ್ಲ ನಮಗೆ ಅರ್ಥನೇ ಆಗವಲ್ದು. ನೋಡ್ರಿ, ಬೆಳಗಾಂ ಕ್ಲಬ್ ನಾವು ಫಸ್ಟ್ ಇಲ್ಲಿ ಬೆಳಗಾಂ ಕ್ಲಬ್ ಮೆಂಬರ್ಶಿಪ್ ಸಿಗಬೇಕಾದ್ರೆ ಭಾಳ ಒಂದು ಕಠಿಣ ಇರುತ್ತೆ. ಯಾಕಂದ್ರೆ ಮೊದಲೆಲ್ಲ ನಮ್ಮ ಗ್ರೂಪ್ ಎ ಆಫೀಸರ್ಸ್ ಅಷ್ಟೇ ಇರ್ತಿತ್ತು. ಆಮೇಲೆ ಮತ್ತೆ ಗ್ರೂಪ್ ಬಿ ನಾನ್ ಗೆಸ್ಟೆಡ್ ಮೆಂಬರ್ಶಿಪ್ ಮಾಡಿದ್ರು. ಅದಕ್ಕೆ ಮೆಂಬರ್ಶಿಪ್ ಮಾಡಿ ಈಗ ನಾವು 4 ವರ್ಷ ಆಯಿತು ಮೆಂಬರ್ಶಿಪ್ ತೊಗೊಂಡಿದ್ವಿ. ಸೊ ಈಗ ಮೊದಲು ಇಲ್ಲಿ ಬಂದು ನಿಮ್ಮ ಬೆಳಗಾಂದಾಗ ಇದ್ದಂಗೆ ಅನಿಸೋದಿಲ್ಲ. ಯಾಕಂದ್ರೆ ಇದೆಲ್ಲ ನೇಚರ್ ಎಲ್ಲ ಅಗದಿ ನೇಚರ್ ಸಿಟಿ ಒಳಗೆ ಅನಿಸೋದಿಲ್ಲ. ಮತ್ತು ಚೆನ್ನಾಗಿಲ್ಲ
ಸರ್ವಿಸು ಚೆನ್ನಾಗಿದೆ. ಮತ್ತೆ ನಾವಲ್ಲಿ ಲಾನ್ದಾಗ ನಮ್ಮ ಬರ್ಡೇ ಮಾಡಿದ್ವಿ, ಬಟ್ ಈಗ ಮಳೆ ಆಯ್ತು. ಮಳೆ ಲಾನು ಇದೆ ಇಲ್ಲಿ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದಾರೆ ಈಗ. ರೂಮ್ಸ್ ಎಲ್ಲ ಡೆವಲಪ್ ಮಾಡಿ ರೂಮ್ಸ್ ಅದಾವೆ, ಪ್ಲಸ್ ಬಿಲಿಯರ್ಡ್ಸ್ ಇದೆ, ಶಟಲ್ ಬ್ಯಾಡ್ಮಿಂಟನ್ ಇದೆ. ನಾವು ಬ್ಯಾಡ್ಮಿಂಟನ್ ಭಾಳ ದಿನ ಆಯ್ತು ಆಡಿಲ್ಲ, ಈಗ ನಾವು ಬಂದು ಆಡ್ಬೇಕು ಈಗ. ಶಟಲ್ ಕಾಕ್ ಇದೆ, ಪ್ಲಸ್ ವಾಕಿಂಗ್ ಎಲ್ಲ ಇದೆ. ಚೆನ್ನಾಗಿದೆ ಇದು ಪ್ಲೇಸ್. ಅಂದ್ರೆ ಮೆಂಬರ್ಶಿಪ್ ಸಿಗೋದು ಒಂದು ಗ್ರೇಟ್ ಇಲ್ಲಿ. ಇದು ಮೆಂಬರ್ಶಿಪ್ ಮತ್ತೆ ಇದು ಟೈಪ್ ಭಾಳ ಇದಾವೆ ಎಲ್ಲ ಕಡೆ. ಬೆಂಗಳೂರು, ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಟೈಪ್ಸ್ ಇದಾವೆ. ನಾವು ಪುಣೆ ಒಂದೇ ನೋಡಿಲ್ಲ, ಎಲ್ಲ ನೋಡಿ ಆಲ್ಮೋಸ್ಟ್ ಪುಣೆ ಒಂದೇ ನೋಡಿಲ್ಲ. ಇದಾವೆ ಮತ್ತು ಅಗದಿ ಕಂಫರ್ಟೇಬಲ್, ಚೀಪ್ ಮತ್ತು ಅಗದಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಬಟ್ ಓನ್ಲಿ ಮೆಂಬರ್ಸ್ ಗೈಸ್, ಇದು ನಾವು ಹೇಳಕ್ಕಾಗಲ್ಲ, ನಿಮಗೆ ಸಿಗಲ್ಲ ಇದು. ಮತ್ತು ಓನ್ಲಿ ಮೆಂಬರ್ಸ್ ಅಷ್ಟೇ ಅಲೌಡ್. ಮತ್ತು ಡ್ರೆಸ್ ಕೋಡ್ ಇದೆ ಇದಕ್ಕೆ. ಹಿಂಗೆಲ್ಲ ತುಂಬಾ ಬಟ್ಟೆ ಬರಬೇಕು, ತುಂಬ ಬಟ್ಟೆ ಬರಬೇಕು, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ಮತ್ತು ಯಾವ ಥರ ನ್ಯಾಚುರಲ್ ಆಗಿರ್ಬೇಕು ಅಷ್ಟೇ. ನಾವು ನೆಕ್ಸ್ಟ್ ಪುಣೆ ಕ್ಲಬ್ ಅಲ್ಲಿ ಕಾಣಿಸ್ಕೊಡ್ತೀವಿ ಅಂತ ಹೇಳ್ರಿ. ಪುನಃ ಕ್ಲಬ್ ಒಂದು ಹೋಗ್ಬೇಕಾಗಿದೆ. ಪಾಪ ಅವ್ರು ವೇಟ್ ಮಾಡ್ತಿದ್ದಾರೆ ಯಾವಾಗ ಹೇಳ್ತೀರಂತ. ಪುಣೆ ಮತ್ತೆ ಹೈದ್ರಾಬಾದ್ ಅಷ್ಟೇ, ಅವೆರಡು ನೋಡಿಲ್ಲ ನಾವು ಕ್ಲಬ್. ಸೀಸನ್ ಅಲ್ಲಿ ಆದ್ರೂ ಸಮ್ಮರ್ ಸೀಸನ್ ನಿಮ್ಗೆ ಸಮರ ಅನಿಸೋದಿಲ್ಲ, ಅಷ್ಟು ಕೂಲ್ ಆಗಿರುತ್ತೆ. ಬಿಕಾಸ್ ಅಷ್ಟು ಒಳಗೆಲ್ಲ ಗಾರ್ಡನ್, ಟ್ರೀಸು ಭಾಳ ಇದಾವೆ. ಸೊ ನ್ಯಾಚುರಲ್ ಇದೆ. ಮತ್ತು ಇಲ್ಲಿ ಮತ್ತು ಮೇಂಟೈನ್ಡ್ ಬೈ ಅಂಡರ್, ಇದು ಮೇಂಟೈನ್ ಅಂದರೆ SP ಅಂಡರ್ ಮೇಂಟೈನ್ ಇದೆ. ಇಲ್ಲಿ ಎಲ್ಲ ಚಲೋ ಕ್ಲಾಸ್ 1 ಆಫೀಸರ್ಸು ಪ್ಲಸ್ ಕ್ಲಾಸ್ 1 ಸ್ಟ್ಯಾಂಡರ್ಡ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ ಮೆಂಬರ್ಸು. ಹೀಗಾಗಿ ವೆಲ್ ಡಿಸಿಪ್ಲೈನ್ಡು, ಮೇಂಟೈನ್ಡು ಮತ್ತು ಚೆನ್ನಾಗಿದೆ. ವೆರಿ ಗುಡ್ ಇಟ್ ಇಸ್. ಥ್ಯಾಂಕ್ ಯು. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ವೆಲ್ಕಮ್ ಕಪ್ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೇವೆ? ಮೊದಲು ಅಕ್ಕ, ಮಾಮ, ಬಡ್ಡು ಅಣ್ಣ, ಮಂಜಿರತ್ತ, ನಾನು ಮತ್ತೆ ಎಲ್ಲರೂ ಬಂದಿದ್ದರು. ಆಮೇಲೆ ಫಸ್ಟ್ ಯಾರ್ಯಾರು ಬಂದಿದ್ದರು? ಮುಲಿ ಅಂಕಡಿ, ಆಮೇಲೆ ಮಂಜಿರತ್ತೆ, ಸುಡಿಪಕ್ಕ, ಮಾಮ, ಸುಬ್ಬು ಅವ್ರ ಮಮ್ಮಿ ಎಲ್ಲರೂ ಬಂದಿದ್ದರು. ನಿಮ್ಮ ಮಮ್ಮಿನೂ ಬಂದಿಲ್ಲ ನನ್ನ ಬರ್ಡೇಗೆ. ಬಸ್ಸು ಕಾಕ ನಾವು ರೀಲ್ಸ್ ಮಾಡಿದ್ವಲ್ಲ ಅವತ್ತು, ಎಲ್ಲರೂ ಬಂದಿದ್ದೀವಿ. ಅದಾದ್ಮೇಲೆ ಇವತ್ತೆಲ್ಲ ಬಂದಿರೋದು. ನಿನಗೆ ಏನ್ ಅನ್ಸುತ್ತೆ ಇಲ್ಲಿ ಬಂದ್ರೆ? ಏನು ಮಾಡಿದ್ರಿ? ಅಲ್ಲೆಲ್ಲ ಆಟ ಆಡಿ ಬಂದಿವಿ. ಆಮೇಲೆ ನಿನಗೆ ಇಲ್ಲಿ ಬಂದ್ರೆ ಚೆನ್ನಾಗ್ ಅನಿಸ್ತದ? ನಿಂಗೆ ಆಟ ಆಡಕ್ ಓಡಾಡಕ್ ಚಲೋ ಐತೆ ಇಲ್ಲ. ಆದ್ರೆ ಅಪ್ಪನ್ ಕರ್ಕೊಂಡ್ ಬರಂಗಿಲ್ಲ, ಏನ್ ಮಾಡೋದು? ಅಪ್ಪ ಮಿಸ್ಸಿಂಗ್ ಪಾಪ. ಅಪ್ಪ ಮಿಸ್ ಅಂತ ಹೇಳ್ಬೇಕು, ಅಪ್ಪ ಮಿಸ್ ಅಂತ ಹೇಳ್ಬೇಕು. ಐ ಆಮ್ ಮಿಸ್ಸಿಂಗ್ ಯು. ಐ ಆಮ್ ಮಿಸ್ಸಿಂಗ್ ಯು ಅಪ್ಪು. ಅದಕ್ಕೆ ನಾವು ಆಫೀಸ್ ಹತ್ರ ಹೋಗೋದು ಅಪ್ಪನ್ ತಗೊಂಡು. ಆಫೀಸಲ್ಲಿ ವಾಕಿಂಗ್ ಅಪ್ಪು. ಮತ್ತೇನ್ ಹೇಳತ್ತಿ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಲೈಕ್ ಕೊಡು, ಶೇರ್ ಶೇರ್ ಕೊಡು. ಅಲ್ಲಿ ಹೋಗ, ಅವ್ನ ಬಾಜು ಹೋಗಿ ಎಂಡ್ ಮಾಡೋಣ. ಇಲ್ಲೇ ಹೇಳು, ಬರೋದ್ ಕಲಿ, ಮಾತಾಡೋದ್ ಕಲಿ. ಬರೋದ್ ಕಲಿ, ಮಾತಾಡೋದ್ ಕಲಿ. ಗಣಪತಿ ಹಬ್ಬಕ್ಕೆ ಬಾ. ಗಣಪತಿ ಹಬ್ಬಕ್ಕೆ ಬಾ. ಬಾಯ್. ನಾವು ಫಸ್ಟಿಗೆ ಆಡಕ್ಕೆ ಬರ್ತಿದ್ವಿ, ಇದೆಲ್ಲ ಹೊಸದು ಮಾಡಿದ್ದಾರೆ. ಸೆಟಪ್ ಎಲ್ಲ ಚೇಂಜ್ ಮಾಡಿದ್ದಾರೆ ಮ್ಯಾಟಿಂಗ್. ಈಗ ನಾವು ಬಂದಿಲ್ಲ, ಭಾಳ ಡೇಸ್ ಗ್ಯಾಪ್ ಆಗೈತಿ. ನಾವು ಮತ್ತೆ ಆಡಕ್ಕೆ ಬಂದಿದ್ದು ವಿಡಿಯೋ ಹಾಕ್ತೀವಿ, ಕಮಿಂಗ್ ಸೂನ್. ನಾವು ಯಾಕೆ ಇಲ್ಲಿ ಬರ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಕ್ವಶನಿಗೆ ಆನ್ಸರ್ ಇಲ್ಲ ಗೈಸ್, ನೋ ಆನ್ಸರ್. ಇದು ನೋಡಿದರೆ ರೆಸಾರ್ಟ್ ಫೀಲಿಂಗ್ ಬರ್ತಾ ಇದೆ, ಎಲ್ಲ ಗೇಮ್ಸ್ ಎಲ್ಲ ನೋಡಿ.
ನಮಗಿದೆಲ್ಲ ಫ್ರೀ ಇದೆ ಮೆಂಬರ್ಸಿಗೆ. ರೆಸಾರ್ಟ್ ಫೀಲಿಂಗ್ ಇದೆ ಇಲ್ಲಿ. ಇದು ನೋಡಿ ನೈಟ್ ವ್ಯೂ ಹೆಂಗಿದೆ ಎಲ್ಲ ಲೈಟಿಂಗ್ ಬಂದು. ಇದು ನೋಡ್ರಿ ಯಾವಾಗೂ ಹಿಂಗೆ ಇರುತ್ತೆ, ಬಟ್ ಇನ್ನು ಸ್ವಲ್ಪ ಗ್ರಾಸ್ ಜಾಸ್ತಿ ಬೆಳೆದೈತೆ. ನಾವು ಇಲ್ಲಿ ಕೂತು ಊಟ ಮಾಡ್ತಿದ್ವಿ ಸಮ್ಮರಲ್ಲಿ, ಬಟ್ ಈಗ ಗ್ರಾಸ್ ಜಾಸ್ತಿ ಇದೆ, ಅದೆಲ್ಲ ಕಟ್ ಮಾಡ್ತಾರೆ. ಆಮೇಲೆ ಅವಾಗ ಊಟ ಮಾಡೋಕ್ಕೆ ಚಲೋ ಇರುತ್ತೆ ಡೈನಿಂಗ್ ನೈಟಿಗೆ. ಮತ್ತು ಇದು ನೋಡ್ರಿ ಹಿಂಗೆ ಮಳೆ ಇದ್ರೆ ಪಾಪ ಎಷ್ಟು ಲೈಟಿಂಗ್ ಎಲ್ಲ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಫುಲ್ ರೆಸಾರ್ಟ್ ಫೀಲ್ಸ್. ಮಧ್ಯಾಹ್ನ ಅದು ಬಂದ್ರೆ ಅವಾಗ ಫುಲ್ ರೆಸಾರ್ಟ್ ಫೀಲ್ಸ್ ಹೆಂಗಿರ್ತಿತ್ತು ಸಮ್ಮರಲ್ಲಿ ಅಂದ್ರೆ, ಈಗೂ ನೋಡ್ರಿ ಕೂರ್ಗ್ನಾಗ ಇದ್ದಂಗೆ ಐತೆ ಇಲ್ಲಿ ಇದ್ರೆ ಈ ಮಧ್ಯದಾಗ ನಾವು ಈ ಸುಂದರ ಬೆಳದಿಂಗಳ ಕಾಡಿನ ಮಧ್ಯೆ. ಇಲ್ಲಿ ನೋಡಿ ಕನ್ನಡದಲ್ಲಿ ಇದೆ ಬೆಳಗಾವಿ ಕ್ಲಬ್. ನಾವು ಕನ್ನಡಿಗರು ವಿಶಾಲ ಹೃದಯದವರು, ಆದರೂ ನಮ್ಮ ಲೋಗೋ ನಮಗಿದೆ ಇಷ್ಟ, ಅದಕ್ಕೆ ನಾವು ಇದ್ರ ಮುಂದೆನೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಹೆಂಗಿದೆ ನೋಡಿ ಎಲ್ಲ ನೇಚರ್. ನೈಟ್ ಎಲ್ಲೋ ನಾವು ಟ್ರೆಕ್ಕಿಂಗ್ ಹೋಗಿ ಬಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದಾಗ ಹೆಂಗಿರುತ್ತಲ್ಲ ಹಂಗಿದೆ. ಐ ಲವ್ ಬೆಳಗಾವಿ ಕ್ಲಬ್. ನಾವು ಇದ್ರೊಂದಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತೀವಿ. ಪಾಪ ಅಪ್ಪ ಮನೇಲಿ ಒಬ್ಬನೇ ಬಿಟ್ಟು ಬಂದೀವಿ. ನೋಡೋಣ ಅವನು ಹೋದ್ಮೇಲೆ ಸುಮ್ಮನೆ ಅವನಿಗೆ ಸ್ಪೀಕ್ ಮಾಡಿಸಿ ಎಂಡ್ ಮಾಡಿ. ಅವ್ನು ಆಗಲೇ ಹೆಂಗೆ ಬೊಕ್ಕೆ ಕೊಟ್ಟೆಲ್ಲ ಎಷ್ಟು ಕಲ್ತಾನ ನೋಡ್ರಿ ಈಗ ಮಲ್ಲಿಗಿಂತಿಗೆ ಅಪ್ಪು. ಆಮೇಲೆ ಆ ಮನುಷ್ಯರು ಹೇಳ್ತಾ ಇಲ್ಲ, ಬಟ್ ಇವ್ರು ಹೇಳ್ತಾರೆ. ನೆಕ್ಸ್ಟ್ ನಾವು ಹೈದ್ರಾಬಾದ್ ಇಲ್ಲ ಪುಣೆಗೆ ಹೋದ್ರೆ ಕ್ಲಬ್ ವತಿಯಿಂದ ಹೋಗಿ ತೋರಿಸ್ತೇವೆ ಅಂತ ಹೇಳಿದ್ರೆ, ಬೇರೆ ಬೇರೆ ನಾವು ತೋರ್ಸೋಕ್ಕಾಗಲ್ಲ, ಹೋಗಿದ ಕಡೆನೇ ಹೋಗಿ. ಇವ್ರು ಹೇಳ್ತಾರೆ ನೋಡ್ರಿ, ಕಮಿಟ್ಮೆಂಟ್ ಫಾರ್ ದ ಸಬ್ಸ್ಕ್ರೈಬರ್ಸ್ ಹೇಳ್ರಿ. ಹೋಗ್ಬೇಕು, ಲಾಸ್ಟ್ ಟೈಮೇ ಹೋಗ್ಬೇಕಂತೆಲ್ಲ ಕ್ಲಬ್ ವತಿಯಿಂದ ಒಂದು ಬುಕ್ ಮಾಡಿದ್ವಿ, ಆದರೆ ಸ್ವಲ್ಪ ಮತ್ತೇನೋ ದುರ್ವಿಧಿ ಇಲ್ಲಿಲ್ಲ, ಅದೇನು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ವಿ. ಸೊ ಈ ಸಲ ಹೈದ್ರಾಬಾದು ಮತ್ತು ಪುಣೆ ಇದು ಕ್ಲಬ್ ವತಿಯಿಂದ ಹೋಗಿಲ್ಲ. ಅಲ್ಲಿನೂ ಚೆನ್ನಾಗಿದೆ ಅಂತೆ ಕ್ಲಬ್ಸು. ಸೊ ನೆಕ್ಸ್ಟ್ ಹೋದರೆ ಬಿಕಾಸ್ ಹೈದ್ರಾಬಾದಲ್ಲಿ ವೈಜಾಗ್ ಅಲ್ಲಿ ನೋಡೋಂಥ ಪ್ರದೇಶಗಳು ರಾಮೋಜಿ ಫಿಲ್ಮ್ ಸಿಟಿ ಇದೆ, ಪ್ಲಸ್ ಆಮೇಲೆ ಚಾರ್ಮಿನಾರು ಮತ್ತು ಮ್ಯೂಸಿಯಮ್ ಇದೆ. ಹೀಗಾಗಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಹೋಗ್ತೀವಿ. ಓಕೆ, ಬಾಯ್. ಅವನ್ನೆಲ್ಲ ಹೇಳೋಣ, ಲೈಕ್ ಶೇರ್ ಸಬ್ಸ್ಕ್ರೈಬ್. ನಾವೇನು ಹೇಳಲ್ಲ. ಆ ಹುಡುಗ ಎಲ್ಲ ಎಕ್ಸ್ಪರ್ಟ್ ಆಗ ಅವನು ನಮ್ಮ ಹುಡುಗ ಅಲ್ಲ, ಅವನು ಅದಕ್ಕೆ ಹೇಳ್ತಾನೆ ನಾನು. ಓಕೆ, ಅವನಿಗಲ್ಲ ಕ್ಯಾಮ್ರಾಗೆ ಹೇಳಿ ಬಾಯ್. ಬಾಯ್.